ಎಷ್ಟು ವರ್ಷಗಳಿಂದ ಇದೆ ಸರ್ ಇದೆಲ್ಲ ಇದು ಮಾಡಿ? 40 ವರ್ಷದಿಂದ ನಾನು ಕಲೆಕ್ಟ್ ಮಾಡ್ತೀನಿ. ಸುಮಾರು ಇದೆ ಅಲ್ಲ? ಹೌದು, ಸುಮಾರು ಇದೆ. ಆ ಕಡೆ ಬನ್ನಿ. ಸ್ವಲ್ಪ ವಿಘ್ನ ಆಗಿದೆ ಅಂತಂದ್ರೆ ಅದಕ್ಕೆ ದೇವರಲ್ಲ, ಅದು ತಗೊಂಡು ರಸ್ತೆಯಲ್ಲಿ ಬಿದ್ದಾಗುವಂಥದ್ದು. ಏನು ಮೂತ್ರ ವಿಸರ್ಜನೆ ಅಲ್ಲಿ ಇಲ್ಲಿ ಮಾಡುವಂತ ಜಾಗದಲ್ಲಿ ನಾವು ಅಹಂಕಾರ ಪಡ್ಬಾರ್ದು. ಖಂಡಿತ. ದೇವ್ರು ದೊಡ್ಡವರು, ದೇವ್ರ ಮುಂದೆ ನಾವೆಲ್ಲ ಸಣ್ಣವರೇ. ಹೌದು. ಇದು ಗಂಡು ಹೆಣ್ಣು ಅಂತ ಹೇಳಕ್ಕೆ ಗೊತ್ತಾಗಲ್ಲ. DNA ಟೆಸ್ಟ್ ಮಾಡ್ಬೇಕು. 600 ರೂಪಾಯಿ ಡೆಲ್ಲಿ ಕಳಿಸ್ಬೇಕು. ಅದು ಪುಕ್ಕರ ಫೀಮೇಲ್ ಓಡೋಯ್ತು, ಸಾಹಸ ಬೇಡ ಅಂತ ಹೇಳಿ ಡೈವರ್ಸ್ ಮಾಡಿ ಹೋಯ್ತು. ಇದಕ್ಕೆ ಡೈವರ್ಸ್ ಮಾಡಿ ಹೋಗಿರೋ. ಓಕೆ. ಇದು ಗೂಡು ಇದು ಒಳಗೆಲ್ಲ ಇದೆ, ಅದಕ್ಕೆ ಬ್ರೀಡಿಂಗ್. ಇದೊಂದು ಮರದ್ದು ಕಲ್ ತರ ಕಾಣ್ತದೆ, ಕಲ್ ತರನೇ ಸೌಂಡ್ ಬರ್ತದೆ. ಅದಷ್ಟು ಹಳೇದು ಅಂತ ಮರದ್ದು ಇದು. ಈ ಮರ ಅಂದ್ರೆ ಆರ್ಡಿನರಿ ಮರ ಅಲ್ಲ, ನೋಡಿ ತೋರಿಸ್ತೀನಿ, ನೋಡಿ. ತುಂಬಾ ಪುರಾತನ ಕಾಲದ ಅನ್ಸುತ್ತೆ. ಮಾಡಲ್ಲ, ಯಾರು ಮಾಡಲ್ಲ. ಯಾಕೆಂದ್ರೆ ಅದಕ್ಕೆ ವ್ಯಾಲ್ಯೂನ ಇಲ್ದಿರೋ ರೀತಿಯಲ್ಲಿ ಎಲ್ಲಂದ್ರಲ್ಲಿ ಬಿಸಾಕಿರ್ತಾರೆ. ಅದಕ್ಕೇನಾದ್ರೂ ಮೂರ್ತಿ ಚೆನ್ನಾಗಿದ್ದು ಅದಕ್ಕೆ ದಿನನಿತ್ಯ ಅದಕ್ಕೆ ಏನು ಅಭಿಷೇಕಗಳು ಅವೆಲ್ಲ ಮಾಡ್ತಿದ್ರೆ ಮಾತ್ರ ಅವ್ರಿಗೆ ಕಣ್ಣು ಕಾಣಿಸುವಂಥದ್ದು. ಸೊ ಅದು ದೇವರು ಅದಕ್ಕೆ ಇದು ಮಾಡ್ಬೇಕು ಅಂತ. ಬಟ್ ಏನೋ ಸ್ವಲ್ಪ ವಿಘ್ನ ಆಗಿದೆ ಅಂತಂದ್ರೆ ಅದಕ್ಕೆ ದೇವರಲ್ಲ, ಅದು ತಗೊಂಡು ರಸ್ತೆಯಲ್ಲಿ ಬಿಸಾಕುವಂಥದ್ದು. ಏನು ಮೂತ್ರ ವಿಸರ್ಜನೆ ಅಲ್ಲಿ ಇಲ್ಲಿ ಮಾಡುವಂತ ಜಾಗದಲ್ಲಿ ಅವೆಲ್ಲ ತಪ್ಪು. ಇದನ್ನು ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಾರೆ ನನ್ನ ಕೆಲಸ. ಅದಕ್ಕೆ ಕೆಲವರು ಇದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವರಿದ್ದಾರೆ, ಮಾಡ್ತಾರೆ. ಯಾಕಂತಂದ್ರೆ ನೀನು ಕ್ರಿಶ್ಚಿಯನ್ ಆಗ್ಬಿಟ್ಟು ಇದನ್ನ ಹಾಕಿ ನೀನು ಮಾಡ್ತೀಯಾ, ಅದೇ ನಮ್ಗೆ ಸ್ವಾತಂತ್ರ್ಯ ಇಲ್ಲ ಅಂತ ಆಯ್ತು. ಹೌದು ಹೌದು, ನಮ್ಗೆ ಸ್ವಾತಂತ್ರ್ಯ ಇದೆ. ಹೌದು, ಯಾವುದನ್ನು ನಾವು ಚೂಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಕಷ್ಟಗಳನ್ನ ಅನುಭವಿಸಿದ್ದೀನಿ, ಅದನ್ನು ಎದುರಿಸಿದ್ದೀನಿ. ಕಷ್ಟ ಎದುರಿಸಿ ಸಂತೋಷವಾಗಿದ್ದೀನಿ. ಅಂದ್ರೆ ಮಧ್ಯದಲ್ಲಿ ಕಷ್ಟಗಳು ಬಂದೇ ಬರ್ತದೆ, ಯಾವುದೆಲ್ಲ ಆದ್ರೂ ಅಷ್ಟೇ. ಈ ಒಂದು ಕಲೆಕ್ಷನ್ಸ್ ಎಷ್ಟು ವರ್ಷಗಳಿಂದ ಇದೆ ಸರ್ ಇದೆಲ್ಲ? 40 ವರ್ಷದಿಂದ ನಾನು ಕಲೆಕ್ಟ್ ಮಾಡ್ತೀನಿ. ಸುಮಾರು ಇದೆ ಅಲ್ಲ? ಹೌದು, ಸುಮಾರು ಇದೆ. ಆ ಕಡೆ ಬನ್ನಿ, ಈ ಕಡೆ. ಇದೆಲ್ಲ ಎಷ್ಟು ವರ್ಷಗಳಿಂದ ಇದನ್ನ ಶೇಖರಣೆ ಮಾಡ್ಕೊಂಡ್ ಬಂದಿರೋ ಸರ್? ನಾನು 40 ವರ್ಷದಿಂದ ಶೇಖರಣೆ ಮಾಡ್ತಾ ಇದ್ದೀನಿ. ಅದು ಇದೆಲ್ಲ ಹಳೆ ಕಾಲದ್ದು, ಆಗಲೇ ನಾನು ನೋಡೋದ್ರೆ ಗೊತ್ತಾಗುತ್ತೆ. ಇದೆಲ್ಲ ತುಂಬಾ ಹಳೆ ಕಾಲದ್ದು ಕೆತ್ತನೆ. ಇದು ಗಣಪತಿ ಇದೆ, ನಂದಿ ವಿಗ್ರಹ ಇದೆ, ಸೂರ್ಯ ದೇವರಿದೆ. ಸೂರ್ಯ ದೇವರಿದೆ. ಇದು ಇಂದ್ರ. ಹೌದು, ಇದು ಇಂದ್ರಾಣಿ. ಅವ್ರಿಗೆ ವಾಹನ ಆನೆ. ಹಾಗೆ ಒಂದೊಂದು ವಿಶೇಷ. ಇದು ಗ್ರಾಮ ದೇವತೆ. ನಂದಿ ಮತ್ತೆ ನಾಗ ಕಲ್ಲುಗಳು ಸುಮಾರಿದೆ. ಇದು ಸೂರ್ಯ ದೇವರು. ಅದೇ ನಾವು ಸೇವೆ ಮಾಡುವವರು, ಸರ್ಕಾರದ ಸೇವೆ ಆಗ್ಲಿ ಯಾವ ಸೇವೆ ಮಾಡೋದು, ನಾವು ತಗ್ಗಿಸ್ಕೊಳ್ಬೇಕು. ಬೇರೆಯವ್ರ ಸೇವೆ ಹಂಬಲ್ ಆಗಿ ಮಾಡ್ಬೇಕು. ನೋಡಿ, 7 ಕುದುರೆನ ಸಾರಥಿ ಚಿಕ್ಕವರಂಗಿ ಕೆಲಸ ಮಾಡಿದ್ದಾರೆ. ನಾವು ಅಹಂಕಾರ ಪಡ್ಬಾರ್ದು. ಖಂಡಿತ. ದೇವ್ರು ದೊಡ್ಡವರು, ದೇವ್ರ ಮುಂದೆ ನಾವೆಲ್ಲ ಸಣ್ಣವರೇ. ಹೌದು ಸರ್. ಏನ್ ಸರ್ ಇದು ಚೈನ್ ಕಿತ್ಕೊಂತ ಇದೆ? ಆಟ ಆಡ್ತದೆ. ಆಟ ಆಡ್ತದೆ. ಅಂದ್ರೆ ತುಂಬಾ ಫ್ರೆಂಡ್ಲಿ ಇದೆ ಅಲ್ಲ? ಆಟ ಆಡ್ಕೊಂಡು. ಈಗ ನೋಡಿ, ನಾನು ಆಲ್ರೆಡಿ ನನ್ನ ಹತ್ರ ಬಂದು ಒಂದು 5 ನಿಮಿಷ ಆಯ್ತು, 5-10 ನಿಮಿಷ ಆಯ್ತು. ಕೈಗೆ ಬರ್ತದೆ, ಕೈಗೆ ಕಚ್ಚಲ್ಲ? ಇಲ್ಲ, ಕಿಸ್ಕೊಡ್ತದೆ. ಕೇಳಿ ಕಿಸ್ಕೊಡ್ತದೆ. ಇದಕ್ಕೆ ಹೆಸರಿಟ್ಟಿದ್ರ ಸರ್? ಕ್ರಿಸ್ ಅಂತ. ಕ್ರಿಸ್ ಕಿಸ್ಕೊಂಡ್ರೆ ಕೊಡ್ತಾನೆ ಇರ್ತದೆ. ಇದಕ್ಕೆ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ? 9 ತಿಂಗಳು ಅಷ್ಟೇ. 9 ತಿಂಗಳು. ಇದು ಗಂಡು ಹೆಣ್ಣು ಅಂತ ಹೇಳಕ್ಕೆ ಗೊತ್ತಾಗಲ್ಲ. ಗೊತ್ತಾಗುತ್ತೆ ಮೂಗಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಕಲರ್. ಇದು ಗೊತ್ತೇ ಆಗಲ್ಲ. ಇದು DNA ಟೆಸ್ಟ್ ಮಾಡ್ಬೇಕು. 600 ರೂಪಾಯಿ ಡೆಲ್ಲಿ ಕಳಿಸ್ಬೇಕು. ಅದು ಪುಕ್ಕರ. ಆಗ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದೆ. ಇದೆ ಅದು, ಇದು ಮೇಲ್ ಅಂತ. ಇದು ಮಾಡ್ತದ್ರ? ಮಾಡಿಸಿದ್ದೀನಿ. ಮೇಲ್. ಫೀಮೇಲ್ ಓಡೋಯ್ತು, ಸರಿ ಇಲ್ಲ, ಸ್ವಲ್ಪ ಚೇಷ್ಟೆ ಜಾಸ್ತಿ. ಹಾಗೆ ಸಾಹಸ ಬೇಡ ಅಂತ ಹೇಳಿ ಡೈವರ್ಸ್ ಮಾಡಿ ಹೋಯ್ತು. ಇದಕ್ಕೆ ಡೈವರ್ಸ್ ಮಾಡಿ ಹೋಗಿರೋ ಕೀಟ್ಲೆ ಕೊಡ್ತಿರ್ಬೇಕು. ಹೌದು, ಅವು ನಮ್ ತರನೇ ಅಡ್ಜಸ್ಟ್ ಆದ್ರೆ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಪ್ರೀತಿಯಿಂದ ಖುಷಿಯಾಗಿ ಲವ್ ಮಾಡ್ಕೊಂಡಿರ್ತಾರೆ. ಒಂದ್ಸಲ ಆಗಲ್ಲ ಅಂತ ಹೇಳಿದ್ರೆ ನೀನ್ ಬೇಡ, ಸಾಹಸ ಬೇಡ ಅಂತ ಹೇಳಿ. ಅಂದ್ರೆ ಈಗ ಏನು ಮನುಷ್ಯರು ನಮ್ಮಲ್ಲಿ ಇದೆ, ಅದೇ ರೀತಿಲಿ ಇವಕ್ಕೂ ಅದೇ ಇದೆ. ಅವು ಪ್ರೀತಿ ಮಾಡ್ತವೆ, ಕಚ್ಚಾಡ್ತವೆ.
ಈಗ ನೆಕ್ಸ್ಟ್ ಮತ್ತೆ ಇದಕ್ಕೆ ಜೋಡಿ ತರಬೇಕು, ಹುಡುಗಿ ತರಬೇಕು. ಅದು ಹೊಂದಾಣಿಕೆ ಆದ್ರೆ ಹೌದು, ನೋಡ್ಬೇಕು ಅದು ಆಗುತ್ತಾ ಇಲ್ಲ. ಅವ್ರಗಳಿಗೆ ಇಷ್ಟ ಆಗ್ಬೇಕು. ಹೌದು, ಈಗ ಮನುಷ್ಯನಿಗೆ ಕೂಡ ಇವತ್ತಿನ ಇದ್ರಲ್ಲಿ ಇಷ್ಟ ಆಗಿಲ್ಲ ಅಂತಂದ್ರೆ ಒಪ್ಪೋದೇ ಇಲ್ಲ. ಅವ್ರವ್ರಿಗೆ ಇಷ್ಟ ಆಗಿರೋಂಥದ್ದು ಮದುವೆಗಳು ಮಾಡ್ಕೊಳ್ಳೋ ಅಂತ ಕಾಲಘಟ್ಟದಲ್ಲಿ ಇರೋಂಥದ್ದು. ಸೊ ಇಲ್ಲೂ ಒಳಗಡೆ ಕೂಡ ಸಾಕಷ್ಟು ಬಳ್ಳಿಗಳಿದೆ ಸರ್. ಇದ್ರಲ್ಲೂ ಅಂದ್ರೆ ವೆರೈಟಿ ಆಫ್ ಗಿಡಗಳಲ್ಲ ಸರ್ ಇದು? ತುಂಬಾ ನೋಡಿ, ನೋಡಿ ಇದೆಲ್ಲ ಔಷಧಿ ಗಿಡಗಳು ನೋಡಿ, ಇದೆಲ್ಲ ಎಲ್ಲ. ಸರ್ ಈಗ ಇಷ್ಟು ಕಷ್ಟಪಟ್ಟು ಇಷ್ಟು ದೊಡ್ಡ ಮನೆ ಕಟ್ಟಿದ್ರಿ, ನಿಮ್ಗೆ ಯಾವತ್ತೂ ಅನ್ಸ್ಲೇ ಅಲ್ವಾ ಸರ್? ಅಂದ್ರೆ ನನ್ನ ಮನೆ ಕಾಣಿಸ್ತಾ ಇಲ್ಲ ಹೊರಗಡೆ, ಇಷ್ಟೆಲ್ಲ ಕಷ್ಟಪಟ್ಟು ಕಟ್ತೆ, ಇದು ಏನು ಕಾಣಿಸ್ತಾ ಇಲ್ದಿರೋಂಥದ್ದು ಗಿಡಗಳು ಬೆಳ್ಕೊಂಡ್ಬಿಡಿದೆ ಅಂತ ಯಾವತ್ತೂ ಅನ್ಸ್ಲಿಲ್ವಾ ಸರ್? ಆ ಥರ ಅನಿಸ್ಲಿಲ್ಲ. ಯಾಕಂದ್ರೆ ನಮ್ದು ಊರಲ್ಲಿ ಮನೆ ಕಾಡು ಮಧ್ಯದಲ್ಲಿ, ಅಂದ್ರೆ ಸೋಡ ಮಧ್ಯದಲ್ಲಿ ಇದ್ದಿದ್ದು. ಕೆಲಸ ಮನೆನೇ ಕಾಣಲ್ಲ, ಮನೆ ಮರಗಳು ಗಿಡಗಳೆಲ್ಲ ಕಾಣೋದು, ಮನೆಯಲ್ಲಿ ಕಾಣ್ತದೆ. ಅದಕ್ಕೆ ಅಭ್ಯಾಸ ಆಗಿದೆ. ಅಭ್ಯಾಸ ಚಿಕ್ಕ ವಯಸ್ಸಿಂದ ಹಂಗೆ ಕಾಡಲ್ಲೇ ಬೆಳೆದವರು. ಈ ಬೇರೆ ಇನ್ನೇನೆಲ್ಲ ಇದು ಮಾಡಿದ್ರೆ ಮನೆ ಒಳಗೆ ಅಂದ್ರೆ ಈಗ ಈ ಲವ್ ಬ್ರೀಡಿಂಗ್ ನೋಡಿ, ಒಳಗೆಲ್ಲ ಕಾಣ್ತಾ ಇದೆ ನೋಡಿ, ಬ್ರೀಡಿಂಗ್ ಮಾಡ್ತಾ ಇದೆ. ಹೌದೌದು. ಮರಿ ಈಚೆ ಬಂದಿದೆ, ಅದು ಚಿಕ್ಕ ಮರಿ ಈಚೆ ಬಂದಿದೆ. ಈಗ ಜಸ್ಟ್ ಅದು ರೆಡಿ ಆಗಿದೆ. ಎಷ್ಟು ದಿನ ಇರ್ಬೋದು ಅದಕ್ಕೆ? ದಿನ ಒಂದು ತಿಂಗಳು ಆಗಿದೆ. ಓಕೆ. ಒಳಗಡೆ ಮೊಟ್ಟೆ ಅವ್ರ ಇದ್ರ ತಾಯಿನ? ತಾಯಿ. ಓಕೆ. ಇದು ಗೂಡು ಇದು ಒಳಗೆಲ್ಲ ಇದೆ, ಅದಕ್ಕೆ ಬ್ರೀಡಿಂಗ್ ಮಾಡ್ತಾ ಇದೆ. ಓಕೆ ಓಕೆ ಓಕೆ. ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಸಮಯ ಅಂತ ಏನಾದ್ರು ಇದೆಯಾ? ಹೌದು, ಸಮಯ ಅಂದ್ರೆ ಅದು ಸೀಸನ್ ವೈಸ್. ಓಕೆ ಓಕೆ. ಓ, ಇದೇನು ಸರ್ ಒಂದು ಹಳೆ ಸ್ಕೂಟರ್ ಇಟ್ಟು? ಇದು ನೆನಪಿಗೆ, ಹಳೆ ನೆನಪಿಗೆ. ನಿಮ್ದೇನೆ ಇದು? ನಮ್ದೇ. ಓಕೆ. ಇದು ಮೊದಲು ಸ್ಟಾರ್ಟಿಂಗ್ ಎಷ್ಟು ವರ್ಷ ಹಳೆ ಸರ್ ಇದು? ಇದು 88 ಇಸ್ವಿ ಇದು. ಓಕೆ. 88 ಇಸ್ವಿ ಇದು. ಓಡ್ತದೆ, ಇದು ರನ್ನಿಂಗ್ ಇದೆ. ಇನ್ನು 3-4 ಗಾಡಿ ಇದೆಯಲ್ಲ, ಅದಕ್ಕೆ ಅಷ್ಟು ಡಿಮ್ಯಾಂಡ್ ಇಲ್ಲ. ಅಪರೂಪ ಓಡಿಸೋದು, ಸೈಕಲ್ ಅಷ್ಟೇ ಅಪರೂಪ ಓಡಿಸೋದು. ಅಂದ್ರೆ ಯಾವ್ದನ್ನು ಕಳೆಯೋದಿಲ್ಲ? ಇಲ್ಲ, ಹಳೆಯದನ್ನ ನನಗೆ ಬಹಳ ಇಷ್ಟ. ಓಕೆ. ಓಲ್ಡ್ ಇಸ್ ಗೋಲ್ಡ್. ನಮ್ಮ ಮಿಸಸ್ ನಮ್ಮ ಗಂಡು ಮಕ್ಳು ಬಟ್ಟೆ ಇದೆಯಲ್ಲ, ಒಂದು ಸ್ಪೆಷಲ್ ಬಟ್ಟೆಗಳು, ಅದನ್ನು ಕೂಡ ಇಟ್ಕೊಂಡಿದ್ದಾರೆ ನೆನಪಿಗೆ ಇರ್ಲಿ ಅಂತ ನೋಡಿ. ಅಂದ್ರೆ ಇವಾಗ ಚೈನ್ ಏನ್ ಮಾಡೋದು ಸರ್? ಆಟ ಆಡ್ತದೆ ಅಷ್ಟೇ. ನಿಮ್ಗೇನಾದ್ರು ತಂದು ಕೊಡ್ಬೇಕು ಅಂತನಾ? ಆತರ ಟ್ರೇನಿಂಗ್ ಮಾಡಿಲ್ಲ. ಇದು ನೀವು ಓಡಾಡೋದಕ್ಕೆ ಇಟ್ಕೊಂಡ್ರಲ್ಲ ಸರ್ ಕಾರು? 2-3 ಕಾರ್ ಇತ್ತು, ಎಲ್ಲ ಮಾರ್ಬಿಟ್ಟು ಸುಮ್ಮನೆ ಯಾಕೆ ಜಾಸ್ತಿ ಅಂತ ಹೇಳಿ ಮೇಂಟೈನ್ ಮಾಡೋದು ಕಷ್ಟ. ಎಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಸರಿ, ಊರಲ್ಲೂ ಏನಾದ್ರು ಜಮೀನೆಲ್ಲ ಇದೆಯಾ? ಇದೆ, ಜೀಪ್ ಮತ್ತೆ ಅಲ್ಲ ಜಮೀನೆಲ್ಲ ಇದೆ, ಕಾಫಿ ತೋಟ ಇದೆ. ಅಲ್ಲಿ ಯಾರು ನೋಡ್ಕೊಳ್ತಾರೆ? ಅದಕ್ಕೆ ಕೆಲಸವನ್ನು ಬಿಟ್ಟಿದ್ದೀವಿ, ಹೋಗ್ತಾ ಬರ್ತಿರ್ತೀವಿ. ಓಕೆ. ಇಲ್ಲಿ ಏನ್ ಸರ್ ಇದು? ಇಲ್ಲಿ ಒಳಗಡೆ ಒಂಥರ ಕಾಡೊಳಗೆ ಹೋದಂಗೆ ಆಗುತ್ತೆ. ಹೌದಾ? ಮೇಲೆ ಹೋಗ್ಲಿಕ್ಕೆ ಅದು ಫಾರಿನರ್ಸ್ ಇದ್ದಾರೆ ಮೇಲೆ ರೂಮ್ಸ್ ಅಲ್ಲಿ. ಓಕೆ. ಅವ್ರಿಗೆ ಸಪ್ರೇಟ್ ಎಂಟ್ರೆನ್ಸ್ ಒಳಗಿಂದಲೂ ಇದೆ. ಅವ್ರಿಗೆ ಎನಿ ಟೈಮ್ ಬಂದು ಬೆಳಿಗ್ಗೆ ಹೋಗ್ತಾರೆ ಯೋಗಕ್ಕೆ 6-4 ಗಂಟೆಗೆ, ರಾತ್ರಿ ಬರ್ತಾರೆ. ಫಾರಿನರ್ಸ್ ಅವರು ರೆಂಟ್ ಕೊಟ್ಟರು? ರೆಂಟಿಗೆ ರೂಮ್ಸ್ ಇದೆ ಮೇಲೆ. ಅವ್ರಿಗೆ ಬಹಳ ಇಷ್ಟ ಈ ತರ ನೇಚರ್. ಮತ್ತೆ ಆ ವಿಗ್ರಹಗಳು ಕೂಡ ಬಹಳ ಇಷ್ಟ ಅವರಿಗೆ. ಓಕೆ. ಅವ್ರು ನೋಡಿ ಎಷ್ಟು ಖುಷಿ ಪಡ್ತಾರೆ ಅಂತಂದ್ರೆ. ಏನ್ ಬಂದಿರ ಸರ್? ಯೋಗ. ಓಕೆ. ಇಲ್ಲಿ ಬಂದ್ರೆ ಒಂದು 6 ತಿಂಗಳು ವರ್ಷ ಇರುತ್ತಲ್ಲ? 2 ತಿಂಗಳು 3 ತಿಂಗಳು ಡಿಪೆಂಡ್ಸ್. ಓಕೆ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಸರ್ ನಮ್ಮ ಮೈಸೂರಲ್ಲಿ? ಯೋಗ ಸೆಂಟರ್ ಇದು ಗೋಕುಲಂ. ಪಟ್ಟಾಭಿ ಜೋಶ್ ಅಂತ ದೊಡ್ಡ ಯೋಗ ಗುರುಜಿ ಇದ್ರು. ಓಕೆ. ಅವ್ರು ತೀರೋದ್ಮೇಲೆ ಶರತ್ ಅಂತ ಬಂದ್ರು, ಅವರು ಪಾಪ ತೀರೋದ್ರು ಹಾರ್ಟ್ ಅಟ್ಯಾಕ್ ಇಂದ. ಅಯ್ಯೋ. ಈಗ ಎಲ್ಲ ಸುಮಾರು ಜನ ನಡೆಸ್ತಾ ಇದ್ದಾರೆ ಯೋಗ. ಸ್ಟೂಡೆಂಟ್ಸ್ಗಳ ಇಲ್ಲಿ ಬಂದು ಯೋಗ ಮಾಡೋಕ್ಕೂ ಜಾಗ ಇದೆ ಇಲ್ಲಿ, ಇಲ್ಲೂ ಮಾಡ್ತಾರೆ ಯೋಗ. ಟೆರೆಸ್ ಮೇಲೂ ಇದೆ, ಅಲ್ಲಿ ಕೂಡ ಗಾರ್ಡನ್ ಇದೆ. 3 ಫ್ಲೋರ್ ಗಾರ್ಡನ್ ಇದು. ಈಗ ಅವ್ರಿಗೆ ಗಾರ್ಡನ್ ಮನೇನು ಇಷ್ಟ. ಇದೊಂದು ಸ್ವಲ್ಪ ಚೆನ್ನಾಗಿದೆ, ಒಂಥರ ಗುಹೆನೆಲ್ಲ. ಹೌದು, ಹೋಗಿ ಚೆನ್ನಾಗಿದೆ. ಅಂದ್ರೆ ಇಲ್ಲೆಲ್ಲೂ ಹಾವುಗಳು ಏನೋ ಬಂದು ಸೇರ್ಕೊಳ್ಳಲ್ಲ? ಒಂದು ಬಂದಿಲ್ಲ ಸರ್ ಇಷ್ಟವರೆಗೆ, ಇಲ್ಲಿವರೆಗೂ ಬಂದಿಲ್ಲ. ಇದುವರೆಗೂ ಬರೋದಿಲ್ಲ ಸರ್. ಅವ್ರುಗಳು ಗೊತ್ತಾಗಿದೆ ಸರ್, ನಮ್ಮನ್ನ ಪ್ರೀತಿ ಮಾಡೋಂತ ಅವರು ಇರೋಂಥವ್ರು, ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಕೊಡೋದೇ ಬೇಡ ಅನ್ನೋದು ಅವಕ್ಕೂ ಗೊತ್ತಾಗಿರ್ಬೇಕು. ಮೋಸ್ಟ್ಲಿ ಬಂದು ಹೋಗಿರ್ಬೋದು, ಕಪ್ಪೆ ಎಲ್ಲ ತಿಂದ್ಬಿಟ್ಟು ಹೋಗಿರ್ಬೋದು, ಇರೋದಿಲ್ಲ, ವಾಸ ಇಲ್ಲ. ಓಕೆ ಓಕೆ ಓಕೆ.
ಯಾಕಂದ್ರೆ ನಾರ್ಮಲ್ ಆಗಿ ಬೇರೆಯವರೆಲ್ಲ ಹೇಳೋದಾದ್ರೆ ಈ ತರ ಏನೋ ಈ ತರ ಎಲ್ಲ ಗಿಡಗಳು ಜಾಸ್ತಿ ಬೆಳ್ಕೊಂಡಿದ್ರೆ ಅಲ್ಲೆಲ್ಲ ಹಾವುಗಳು ಬಂದು ಸೇರ್ಕೊಳ್ಳುತ್ತೆ, ಕ್ಲೀನ್ ಆಗಿ ಇಟ್ಕೊಬೇಕು ಅಂತ ಹೇಳ್ತಾರೆ. ಬಂದ್ರೆ ಹಸುರಾವು ಬರ್ಬೋದು, ಹಸುರಾವು ಅದು ಬಂದ್ರು ಗೊತ್ತಾಗಲ್ಲ, ಅದು ಗೊತ್ತಾಗಲ್ಲ. ಅದು ನಾನು ಇಟ್ಕೊಂಡಿದ್ದೆ ಒಂದ್ಸಲ. ಹೌದಾ? ಕೈಯಲ್ಲಿ. ಓಕೆ. ನಂಗೆ ಗೊತ್ತಾಗಲ್ಲ, ಅದೇನು ಫೀಲಿಂಗ್ ಆಗುವಾಗ ತಣ್ಣಗಿದೆ ಗಿಡ ಅಂತ ಇಟ್ಕೊಂಡಿದ್ರೆ ಅದೇನು ತಣ್ಣಗಿದೆಲ್ಲ, ಸ್ಮೂತ್ ಆಗಿದೆ ನೋಡಿದ್ರೆ ಹಾವು. ಓಕೆ. ಅದೇನು ಕಚ್ಚಿಲ್ಲ, ಕಚ್ಚಿದ್ರು ವಿಷ ಅಲ್ಲ, ಈಗ ವಿಷ ಇಲ್ಲ ಅದರಲ್ಲಿ. ನಾವು ಭಯ ಪಡಬಾರ್ದು ಯಾವ್ದಕ್ಕೂ. ಕೆಲವು ಸಲ ಹಾವು ಕಚ್ಚುತ್ತೆ, ಅದು ವಿಷ ಪೂರಿತ ಹಾವುಗಳು ಇರುದಿಲ್ಲ, ಕೇರೆ ಹಾವು ಇರ್ಬೋದು. ಓಕೆ. ಅದೆಲ್ಲ ಏನಾಗಲ್ಲ, ನಮಗೆ ಭಯದಲ್ಲಿ ಕೆಲವರು ಸಾಯ್ತಾರೆ ಹಾವು ಕಚ್ಚಿಬಿಡ್ತಾರೆ. ಅದೇ ಹಾವು ಕಚ್ಚಿದ್ರು ನಮ್ ಗಿಡಗಳಿದೆಯಲ್ಲ, ಅದು ನಾಗದಾಳ ಗಿಡ ಅಂತ ಇದಲ್ಲ, ಅದನ್ನ ಅದ್ದಿ ಗಾಯಕ್ಕೆ ಹಾಕಿ ಕಟ್ಟಿದ್ರೆ ವಿಷ ಏರೋದಿಲ್ಲ ಮೇಲೆ. ಸುಮಾರು ಎಷ್ಟು ಜಾತಿ ಅಥವಾ ಎಷ್ಟು ಪ್ರಭೇದವುಳ್ಳ ಗಿಡಗಳಿರ್ಬೋದು ಸರ್? ಸುಮಾರು 200 ಜಾತಿಯ ಗಿಡಗಳು, ಪ್ರಭೇದ ಗಿಡಗಳು, 200. 10,000 ಬಳ್ಳಿಗಳು. 10,000 ಪ್ರಭೇದ ಇದು ಬಳ್ಳಿಗಳು. ಓ, ಅಂದ್ರೆ ಕಲೆಕ್ಷನ್ಸ್ ಎಲ್ಲ ಹೆಂಗೆ ಮಾಡಿದೆ ಸರ್? ಅಂದ್ರೆ ಇದು ಬೇರೆ ಬೇರೆ ಕಡೆ ಹೋಗುವಾಗ ಗಿಡಗಳು ತಗೊಂಡ್ಬರ್ತೀನಿ. ಓಕೆ. ಕೆಲವು ಶ್ರೀಲಂಕಾದ ಗಿಡಗಳಿದೆ, ಮಲೇಷಿಯಾದಿದೆ, ಥೈಲ್ಯಾಂಡ್ ಇದೆ. ಅಂದ್ರೆ ಔಟ್ ಆಫ್ ಕಂಟ್ರೀಸ್ ಎಲ್ಲ ಹೋದಾಗ ಅದನ್ನ ತಗೊಂಡ್ಬರ್ತೀನಿ. ಸಿಂಗಾಪುರದಿದೆ, ಅಲ್ಲಿ ಒಳಗೆ ತೋರಿಸ್ತೀನಿ. ಪಿಕ್ಚರ್ ಫ್ಲವರ್ ಅಂತ. ಓಕೆ. ಪಿಕ್ಚರ್ ಅಂದ್ರೆ ಅದೇ ಕುಡಿತಾರಲ್ಲ, ಬಿಯರ್ ಕುಡಿತಾರಲ್ಲ, ಪಿಕ್ಚರ್. ಗೊತ್ತಾಯ್ತು. ಅದು ತೋರಿಸ್ತೀನಿ ಒಳಗಡೆ. ಅದಕ್ಕೆ ಹುಳ ಒಳಗೆ ಹೋದಾಗ ಅದು ಮುಚ್ಚಿಬಿಡ್ತದೆ, ಲಾಕ್ ಮಾಡ್ಬಿಟ್ಟು ತಿನ್ಬಿಡ್ತದೆ ಅದು ಹುಳ. ಅದು ನಾನ್ ವೆಜ್ ಪ್ಲಾಂಟ್. ಹೌದು, ನಾನು ಒಂದ್ಸರಿ ಅದನ್ನ ನೋಡಿದ್ದೀನಿ. ಇದೆ ಮನೆ. ಅದು ಅಂದ್ರೆ ಪ್ರತಿ ಜಾಗದಲ್ಲಿ ಎಲ್ಲಿ ಒಂದು ಜಾಗ ಇಟ್ಕೊಂಡಿದ್ರಿ, ಪ್ರತಿ ಜಾಗನೂ ಕೂಡ ಫಿಲ್ ಮಾಡ್ಕೊಂಡ್ಬಿಟ್ಟಿದ್ರಿ. ಹೌದು, ಜಾಗನೇ ಇಲ್ಲ ಇನ್ನು. ಇಲ್ಲ ಆಗಿದೆ. ಮೇಲೆಲ್ಲ ಮರದ ಕೆತ್ತನೆಗಳೇ ಹಾಕಿದೆ, ಹಳೆ ಕಾಲದ್ದು. ಹೌದು. ಈ ಮರ ಅಂದ್ರೆ ಆರ್ಡಿನರಿ ಮರ ಅಲ್ಲ, ನೋಡಿ ತೋರಿಸ್ತೀನಿ, ನೋಡಿ. ತುಂಬಾ ಪುರಾತನ ಕಾಲದ ಅನ್ಸುತ್ತೆ. ಇದು ಹನುಮಂತ. ಹೌದು. ನೋಡಿ, ಇದು ಒಂದು ಉದಾಹರಣೆ. ಇದು ಎತ್ತಿ, ಸುಖ ಇಲ್ವಾ? ಸುಖ ಇದೆ. ಒಳ್ಳೆ ಮರ. ಹೌದು, ಆಗಿನ ಕಾಲದ್ದು. ಹೌದು. ಅದು ಗೆದ್ಲಲ್ಲಿತ್ತು. ಓಕೆ. ಗೆದ್ಲು ತಿನ್ನಕ್ ಆಗಿಲ್ಲ ಇದನ್ನು, ಅಷ್ಟು ಗಟ್ಟಿ ಇರುವಂತ ಮರ. ಅದಕ್ಕೆ ಏನು ಪೇಂಟಿಂಗ್, ವಾರ್ನಿಷಿಂಗ್ ಏನು. ಸುಮಾರು ಎಷ್ಟು ವರ್ಷ ಇದಕ್ಕೆ ಇತಿಹಾಸ ಇರ್ಬೋದು ಸರ್? ಇದಕ್ಕೆ ನಮ್ಗೆ ಗೊತ್ತಿರೋಂಗೆ 200 ವರ್ಷ ಇದೆ ಇದು. ಇದಕ್ಕೆ 200 ವರ್ಷಗಳ ಇತಿಹಾಸ ಇರೋದು. ಇನ್ನು ಹಳೇದು ಎಲ್ಲ ಜಾಸ್ತಿ, 300 400 ನೋಡಿದ್ರೆ ಗೊತ್ತಾಗತ್ತೆ. ಯಾಕಂದ್ರೆ ತುಂಬಾ ಪುರಾತನವಾಗಿರ್ತಕ್ಕಂಥದ್ದು ಕೆತ್ತನೆ ಅದು. ಆ ಕೆತ್ತನೆಯಲ್ಲೇ ನಾವ್ ಹೇಳ್ಬೋದು. ಅದು ಇಂದಿರಾ ನೋಡಿ, ಅಲ್ಲಿ ಇದು ಕಲ್ಲು ತೋರಿಸಿದೆ ನೋಡಿ, ಆನೆ ಮೇಲೆ. ಹೌದು. ಅಲ್ಲಿ ಆ ಕಲ್ಲಿನ ಮೇಲೆ ಇರೋಂಥ ಕೆತ್ತನೆ ಇದು. ಮರದಲ್ಲಿ ಮಾಡಿರ್ತಕ್ಕಂಥ ಕೆತ್ತನೆ. ಅಲ್ಲಿ ಸೂರ್ಯ ದೇವ್ರು ಇತ್ತಲ್ಲ ನೋಡಿ, ಇದು 7 ಕುದುರೆ. 7 ಕುದುರೆಗೆ ನೋಡಿ, ಸೂರ್ಯ ದೇವ್ರು ಇಲ್ಲ, ಕಟ್ಟಾಗಿದೆ. ಅದು ಪೀಸ್ ಸಿಕ್ಕಿಲ್ಲ. ಓಕೆ. ಸಿಕ್ಕಿದಾಗ ಜಾಯಿನ್ ಮಾಡ್ತೀನಿ. ಇದು ಶಿವಲಿಂಗ. ಶಿವಲಿಂಗ. ಅದು ತುಂಬಾ ಇದು ಹನುಮಂತ. ಇದು ಹಳೆಯದು, ತುಂಬಾ ಹಳೆಯದು. ಅದು ಮರದ ಅಲ್ಲಿದೆ. ಇದು ಕಲ್ಲು, ತುಂಬಾ ಹಳೆಯದು. ಇದು ಗಣಪತಿ. ಸೊ ಇಲ್ಲಿ ಒಂದಷ್ಟು ಚೈನಾ, ಜಪಾನ್ದು ಎಲ್ಲ ಕಲೆಕ್ಷನ್ಸ್. ಇದೊಂದು ಮರದ್ದು ಕಲ್ ತರ ಕಾಣ್ತದೆ, ಕಲ್ ತರನೇ ಸೌಂಡ್ ಬರ್ತದೆ. ಅದಷ್ಟು ಹಳೆಯದು ಅಂತ ಮರದ್ದು. ಇದು ಮರನ? ಇದು ಮರ. ಇದು ವುಡ್ಡು. ಒಂದು ಕಲ್ ತರ ಶಬ್ದ ಬರ್ತದೆ. ಹೌದು, ಅಷ್ಟು ಹಳೆಯದು ಮರ, ಹಳೆದಾಗ್ಬಿಟ್ಟಿದೆ. ಹೌದು. ಇದು ಮರ. ಹೌದು. ಕಲ್ ತರ ಕಾಣ್ತಾ ಇದೆ. ಖಂಡಿತ. ಇದು ತಾಯಿ ಚಾಮುಂಡೇಶ್ವರಿ ಅಲ್ಲ? ಚಾಮುಂಡಿ. ಇದು ಅಲ್ಲಿ ಒಳಗೆ ಹೊರಗೆ ಒಂದು ದೊಡ್ಡದು. ಓ, ಇಲ್ಲಿ ಇದೆಲ್ಲ ನೋಡಿ, ಒಳ್ಳೆ ಕಲ್ಲುಗಳು, ಗ್ರಾನೈಟ್ ಕಲ್ಲುಗಳು. ಬಳಪ ಕಲ್ಲು ಎಷ್ಟು. ಹೌದು. ಎಲ್ಲ ಕಲ್ಲುಗಳು ಮೋಸ್ಟ್ಲಿ ಎಲ್ಲ ಇದೆ ತರ ಒಳ್ಳೆ ಕಲ್ಲುಗಳು. ಸರ್, ಇದು ಈ ವಿಗ್ರಹಗಳು ಇವೆಲ್ಲ ಬರೀ ಮೈಸೂರಿನಲ್ಲಿ ಸಿಕ್ಕಿರುವಂತದ್ದು ಅಥವಾ ಹೊರಗಡೆ ಬೇರೆ ಬೇರೆ
ಬೇರೆಯವರು ತಂದ್ಕೊಡೋರು ಇದಾರೆ ಇವತ್ತು? ತಂದು ಕೊಡೋರು ಇದ್ದಾರೆ, ಅವ್ರಿಗೂ ಬೇಕಲ್ಲ. ಹೌದು. ಓಕೆ ಓಕೆ ಓಕೆ, ಅಂದ್ರೆ ದುಡ್ಡು ಕೊಟ್ಟು ತಗೊಳ್ಳೋ ಅಂತ ನೀವು. ಓಕೆ. ಮೇಡಮ್ ನಮಸ್ತೆ ಸರ್. ನಮ್ಮ ಮಿಸಸ್ ಅವ್ರಿಗೆ ನಿಮ್ಮ ಹೆಸರು ಮೇಡಮ್? ರೀಟಾ. ಓಕೆ. ಹೌಸ್ ವೈಫ್ ನೀವು? ನಾನು ಪ್ರೊಫೆಸರ್ ಆಗಿದೆ, ಫಿಸಿಕ್ಸ್ ಪ್ರೊಫೆಸರ್. ಓಕೆ. ಮಾನಿಟ್ಸ್ ಕಾಲೇಜಲ್ಲಿ. ಓಕೆ ಓಕೆ ಓಕೆ. ನಿಮಗೂ ಈ ಒಂದು ವಿಶೇಷವಾಗಿರೋಂಥ ಆಸೆ? ನನಗೆಲ್ಲ ಇಷ್ಟ, ಆಸಕ್ತಿ ಜಾಸ್ತಿ ಇದೆ. ಓಕೆ. ಈಗ ದುಡ್ಡು ಕೊಟ್ಟಿದ್ದಾರೆ ಇವರು. ಹೌದಾ? ಆಸಕ್ತಿ ಮೇಲೆ ಹಣನೂ ಖರ್ಚು ಮಾಡಿ. ಸೊ ಇದಕ್ಕೆಲ್ಲ ಪೂರ್ತಿ ನೀವು ಕೂಡ ದುಡ್ಡು ಖರ್ಚು ಮಾಡಿದ್ರಿ? ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಇದೊಂಥರ ವಿಶೇಷವಾಗಿ ನೀವು ಮಾಡ್ಕೊಂಡಿದ್ದೀರಿ. ಎಲ್ರು ಇವತ್ತು ಈಗ ನಮ್ಮಂತವ್ರಿಗೆಲ್ಲ ಇದೇ ವಿಶೇಷ ಅಂತಾನೆ ಕಾಣಿಸ್ಬೋದು. ಈ ತರ ಎಲ್ಲ ಬಂದಾಗ ನೋಡ್ಬೇಕಂದ್ರೆ ಯಾವ ಒಂದು ಇದಕ್ಕೆ ಕಾರಣಕ್ಕೆ ಈ ತರ ಎಲ್ಲ ಮಾಡಿರುವಂತದ್ದು? ಪ್ರೀತಿಯಿಂದ ಮಾಡ್ತೀವಿ. ಓಕೆ ಓಕೆ ಓಕೆ. ಸರ್ ಇದು ನಿಮ್ಮ ಮನೆ ಹಾಲ್? ಇದು ಹಾಲು. ಓಕೆ. ಇಲ್ಲೂ ಕೂಡ ಸಾಕಷ್ಟು ಏನೇನು ವಿಶೇಷವಾಗಿ ಇಟ್ಕೊಂಡಿದ್ದೀವಿ. ಇದು 20 ವರ್ಷ ಆಯ್ತು. ಏನಿದು? ಕೊಬ್ಬರಿ ಇದೆ ಒಳಗಡೆ. ಹೌದಾ? ಸೊ ಇದರಲ್ಲಿ ತೆಂಗಿನಕಾಯಿನಲ್ಲಿ ಹ್ಯಾಂಡ್ ಕ್ರಾಫ್ಟ್ ಮಾಡೋದು? ತೆಂಗಿನಕಾಯಿ ಮೇಲೆ ಹ್ಯಾಂಡ್ ಕ್ರಾಫ್ಟ್. ಅದು ಅಲ್ಲಾಡ್ತಾ ಇತ್ತು, ನೆನ್ನೆ ಅಲ್ಲಾಡ್ತಾ ಇತ್ತು ಅಷ್ಟೇ. ಓಕೆ 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 ಓಕೆ. ಕೊಬ್ಬರಿ ಇದೆ ಒಳಗಡೆ. ಇಲ್ಲಿ ಕುಡಿ. ಶೇಕ್ ಮಾಡೋದು. ಇದು ತೆಂಗಿನಕಾಯಿ ಅಲ್ಲ ಸರ್? ತೆಂಗಿನಕಾಯಿ. ತೆಂಗಿನಕಾಯಿನಲ್ಲಿ ಒಂದು ಕೋತಿಯ ರೂಪ ಕೆತ್ತನೆ ಮಾಡಿರುವಂಥದ್ದು. ಇದು ಕೂಡ ಅದು ಮೇಲ್ಗಡೆ ಇರುವಂಥ ಜುಟ್ಟಿದು. ಇದು ಎಷ್ಟು ವರ್ಷ ಇರ್ಬೋದು ಸರ್? ಇದು 20 ವರ್ಷ ಆಯ್ತು. ಇದಕ್ಕೆ 20 ವರ್ಷ. ಅದು ಚಿಕ್ಕದು ಸರ್. ಇದು ಹ್ಯಾಂಡ್ ಕ್ರಾಫ್ಟ್ ಮಾಡಿರೋ ತಂದಿರೋದು ಇದು? ಮಾಡಿ ತಂದು ಕೆತ್ತನೆ ಮಾಡ್ತಾ ಇದ್ರು. ಇದು ಏನಂತ ಹೇಳಿ, ನ್ಯಾಚುರಲ್ ಪರ್ಫ್ಯೂಮ್. ಓಕೆ. ನೋಡಿ ನೋಡಿ. ಹೌದು. ಆಸ್ಕಡಿಯರ್ದು ಕಾಶ್ಮೀರದಲ್ಲಿ ಆಸ್ಕಡಿಯರ್ ಅಂತ ಇದೆ. ಓಕೆ. ಅದು ಕತ್ತಲ್ಲಿ ಇರ್ತದೆ. ಇದು ಅಂದ್ರೆ ಜೀವಂತವಾಗಿರ್ಬೇಕಾದ್ರೆ ಕತ್ತಲ್ಲಿರುತ್ತೆ. ಅಂದ್ರೆ ಅದು ಇದಕ್ಕೂ 20 ವರ್ಷ ಆಯ್ತು, ಇನ್ನು ವಾಸನೆ ಬರ್ತಾ ಇದೆ. ಹೌದು. ಗಾಡ್ ಗಿಫ್ಟ್ ಇದು. ಗಾಡ್ ಗಿಫ್ಟ್ ಅಂದ್ರೆ ಇದು ಕರಡಿಗೆ ಇರುವಂತದ್ದು ಇದು? ಇಲ್ಲ, ಮಸ್ಕ್ ಡಿಯರ್. ಓಕೆ. ಮಸ್ಕಡಿಯರ್. ಓಕೆ ಓಕೆ. ಜಿಂಕೆ. ಜಿಂಕೆ. ಅದು ಬೆಟ್ಟದ ಮೇಲೆ ಇರ್ತಲ್ಲ ಕಾಶ್ಮೀರದಲ್ಲಿ. ಜಿಂಕೆಯಲ್ಲಿರುವಂತ? ಇಲ್ಲಿ ಲೋಕಲ್ ಜಿಂಕೆ ಅಲ್ಲ, ಕಾಶ್ಮೀರಲ್ಲಿರುವಂತ. ಸ್ಮೆಲ್ ಇನ್ನೂ ಇದೆ ನೋಡಿ. ಚೆನ್ನಾಗಿದೆ, ಸ್ಮೆಲ್ ಚೆನ್ನಾಗಿದೆ. ಒಂದು ಒಳ್ಳೆ ಪರ್ಫ್ಯೂಮ್ ತರ ಬರ್ತದೆ. ಇದು ಕೂಡ ದುಡ್ಡು ಕೊಡ್ತಂದಿರೋದು? ಹೌದು, ಮತ್ತೆ ಯಾರು ಫ್ರೀಯಾಗಿ ಕೊಡ್ತಾರೆ? ಅಲ್ಲಿ ಕಾಡು ಜನರು, ಅಲ್ಲಿ ಲೋಕಲ್ ಜನ. ಆದ್ರೆ ಸುಮಾರು ಕಲೆಕ್ಷನ್ ಇದೆ. ಇದು ರಾಜಸ್ಥಾನ ತಂದಿದ್ದು. ಮಹಾರಾಣಿ ಸ್ನಾನ ಮಾಡುವಾಗ ಬ್ರಷ್ ಇದು. ಇದು ಬ್ರಷ್ ಇಟ್ಕೊಳಕ್ಕೆ ಆಕಾರ. ಓಕೆ. ಅದ್ರೊಳಗಡೆ ಶಬ್ದ ಬರ್ತದೆ. ಓಕೆ. ಮಹಾರಾಣಿ ಸ್ನಾನ ಮಾಡುವಾಗ ಯಾರು ಬರಬಾರ್ದು ಅಂತ ಗೊತ್ತಾಯ್ತು. ಸಿಗ್ನಲ್ ನೋಡಿ.